ಓಕೆ ಗುರುಗಳೇನು ಆಷಾಢ ಮಾಸ ಅಂತಂದರೆ ಎಲ್ಲರೂ ಕೂಡ ಏನು ಹೇಳ್ಕೊತಾರೆ ಅಂತಂದರೆ ಆಷಾಢ ಶುಕ್ರವಾರ ಮಾಡಬೇಕು, ಬಹಳ ಪ್ರಮುಖವಾಗಿ ನಾವು ಶುಕ್ರವಾರ ಮನೆಯಲ್ಲಿ ಪೂಜೆ ಮಾಡೋದಾಗಿರ್ಬೋದು ಅಥವಾ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಇಷ್ಟು ಮಾಡಿದ್ರೆ ಸಾಕು ಅಂತ ಯೋಚನೆ ಮಾಡ್ತಾರೆ. ಈ ಒಂದು ಆಷಾಢ ಮಾಸದಲ್ಲಿ ನಮ್ಮ ಪೂಜಾ ಕ್ರಮಗಳು ಮನೆಯಲ್ಲಿ ಯಾವ ರೀತಿ ಇರಬೇಕು ಗುರುಗಳು? ನೋಡಿ, ಇದು ಉತ್ತಮವಾದಂಥ ಪ್ರಶ್ನೆ ಮತ್ತು ಎಲ್ಲ ವೀಕ್ಷಕರಿಗೂ ಸಹ ಇದು ಅವಶ್ಯಕವಾಗಿ ಬೇಕಾಗಿರುವಂಥ ಒಂದು ಪ್ರಶ್ನೆ. ಹೌದು ಗುರುಗಳೇ, ನಾವು ಮನೆಯಲ್ಲೇ ಪೂಜೆ ಮಾಡೋದು, ನಾನು ಅರ್ಚಕರನ್ನು ಕರೀಲಿಕ್ಕಾಗಲ್ಲ, ಅರ್ಚಕರು ಸಿಗಲ್ಲ ಅಂತ ಅಂದ್ಕೊಳ್ಳಿ, ಅಥವಾ ನಮ್ಗೆ ಅದು ಶಕ್ತಿ ಇಲ್ಲ ಅಂತ ಅಂದ್ಕೊಳ್ಳಿ, ನಾವೇ ಮನೆಯಲ್ಲಿ ಹೇಗೆ ನಾವು ಆ ವ್ರತವನ್ನು ಮಾಡೋದು ಅಂತಂದರೆ, ಕೆಲವ್ರು ಹೇಳ್ತಾರೆ ಶುಕ್ರವಾರ ಕಳಸ ಬದಲಾವಣೆ ಮಾಡಬಾರ್ದು, ಅದೆಲ್ಲವೂ ಸಹ ಒಂದು ಆ ರೀತಿಯಾದ ಯಾವುದೇ ಶಾಸ್ತ್ರ ಇಲ್ಲ. ಒಂದು ಶುಕ್ರವಾರ ಬಂದ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಸಹ ಹೊಸತನ್ನು ಮಾಡಬೇಕು. ಅಂದರೆ ಶುಚಿಯನ್ನು ಮಾಡಬೇಕು. ನೀವು ಪೂಜೆಯ ಪದಾರ್ಥಗಳೆಲ್ಲವೂ ಸಹ ಶುಚಿಯನ್ನು ಮಾಡಿ, ಅನಂತರದ ಕಳಸವನ್ನು ಬದಲಾಯಿಸಿ. ಕೆಲವರು ವಿಳ್ಯದೆಲೆ ಕಳಸಗಳನ್ನು ಇಡ್ತಾರೆ, ಕೆಲವರು ತೆಂಗಿನಕಾಯಿ ಕಳಸವನ್ನು ಇಡ್ತಾರೆ, ಕೆಲವರು ಒಂಬಾಳೆ ಕಳಸ ಅಂತ ಇಡ್ತಾರೆ. ನಿಮ್ಮ ಪ್ರತೀತಿ ಯಾವ ರೀತಿಯಲ್ಲಿದೆ ಅದನ್ನೇ ಮಾಡಬೇಕು. ತೆಂಗಿನಕಾಯಿ ಕಳಸ ಇಡೋರು ಕೆಲವರು ಬೇರೆ ಇಡಲ್ಲ, ಕೆಲವರು ತೆಂಗಿನಕಾಯಿ ಕಳಸನೇ ಇಡೋದಿಲ್ಲ, ಅವರು ಒಂಬಾಳೆ ಕಳಸವನ್ನು ವಿಳ್ಯದೆಲೆ ಕಳಸವನ್ನು ಇಡ್ತಿರ್ತಾರೆ. ಇದೆಲ್ಲವೂ ಮಾಡೋದಕ್ಕಿಂತ ಮುಂಚೆ ಫಸ್ಟು ನಾವು ಶುಚಿರ್ಭೂತರಾಗಬೇಕು. ಮನಸ್ಸು ಭಾಳ ಪರಿಶುದ್ಧವಾಗಬೇಕು. ಕಾಯ ವಾಚ ಮನಸ್ಸ ಇವು ಶುದ್ಧವಾಗಿರಬೇಕು. ಕಾಯ ವಾಚ ಮತ್ತು ಮನಸ್ಸು, ಮಾತು ಶುದ್ಧವಾಗಿರಬೇಕು, ದೇಹ ಶುದ್ಧವಾಗಿರಬೇಕು, ನಡೆ ನುಡಿಯೂ ಸಹ ಶುದ್ಧವಾಗಿರಬೇಕು ಅಂತ. ಇದು ಶುದ್ಧವಾಗಿದ್ದಾಗ ನೀವು ಮನೆಯಲ್ಲಿ ಏನು ಪೂಜೆಗಳನ್ನು ಮಾಡ್ತೀರೋ, ಶುಕ್ರವಾರ ಬಂದಾಗ ನೋಡಿ, ಪ್ರಾತಃ ಕಾಲದ ಪೂಜೆ ಅತ್ಯಂತ ಫಲಪ್ರದವಾಗಿರುವಂಥದ್ದು. ಪ್ರಾತಃ ಕಾಲದ ಪೂಜೆ ಎಷ್ಟು ಗಂಟೆಗೆ ಅಂತಂದರೆ ಆಲ್ಮೋಸ್ಟ್ 7:30 ಒಳಗಡೆ ಮಾಡಬೇಕು. ಒಂದು ಬ್ರಾಹ್ಮಿ ಮುಹೂರ್ತ ಅಂತ ಒಂದು ಕಾಲಘಟ್ಟ ಇರುತ್ತೆ, ಅದಕ್ಕೆ ನಾವು 4 ಗಂಟೆಯಿಂದ 7:30 ತೆಗೆದುಕೊಳ್ತೀವಿ. 4 ಗಂಟೆಯಿಂದ 7:30 ಒಳಗಡೆ ನೀವು ಆ ಪೂಜೆಯನ್ನು ಮಾಡಿದ್ರೆ ಅದು ಫಲಪ್ರದವಾಗಿರುತ್ತೆ. ಇಲ್ಲ ಗುರುಗಳೇ, ನನಗೆ ಅದಕ್ಕೆ ಆಗ್ತಿಲ್ಲ ಅಂತ ಅಂದಾಗ ಇನ್ನೊಂದು ಟೈಮ್ ತೊಗೊಳ್ಳೋಣ ಅಂತ ಅಂದರೆ ನೀವು ಮತ್ತೆ 7 ಗಂಟೆಯಿಂದ 9 ಗಂಟೆ 9:30 ಒಂದು ಟೈಮ್ ತೆಗೆದುಕೊಡ್ಬೋದು. ಅನಂತರದಲ್ಲಿ 10:00 ರಾಹುಕಾಲ ಸ್ಟಾರ್ಟ್ ಆಗುತ್ತೆ. ನೀವು ಮಾಡೋದಕ್ಕಿಂತ ಮುಂಚೆ ಮೊದಲು ನೀವು ದೇವರ ಮನೆಯನ್ನು ಅಥವಾ ಪೂಜಾ ಮಂಟಪ, ನೀವು ಕಳಸವನ್ನು ಇಡಬೇಕು ಅಂತಂದರೆ ಪೂಜಾ ಮಂಟಪವನ್ನು ಶುದ್ಧಿಗೊಳಿಸಿ, ಸ್ವಲ್ಪ ಗಂಜಲವನ್ನು ಹಾಕಿ ಶುದ್ಧಿಗೊಳಿಸಿ, ಅನಂತರದಲ್ಲಿ ಒಂದು ಪೀಠವನ್ನಿಟ್ಟು, ಅನಂತರದಲ್ಲಿ ಒಂದು ತಟ್ಟೆಯನ್ನು ತೆಗೆದುಕೊಂಡು ತಟ್ಟೆಗೆ ಸ್ವಲ್ಪ ಅಕ್ಕಿಯನ್ನು ಹರಡಿ, ನಂತರದಲ್ಲಿ ಕಳಸವನ್ನು ಇಡಬೇಕು. ಡೈರೆಕ್ಟಾಗಿ ಕಳಸ ಯಂತ್ರಲ್ಲೂ ಇಡಬಾರ್ದು. ಒಂದು ಕಳಸ ಇಡಬೇಕು ಅಂತಂದರೆ ಅದಕ್ಕೆ ಧಾನ್ಯ ಇರಬೇಕು. ಏನು ಧಾನ್ಯ ಇರ್ಬೋದು ಅಕಸ್ಮಾತ್ ಅಂತಂದರೆ ನಮ್ಗೆ ಸುಲಭವಾಗಿ ಸಿಗುವಂಥದ್ದು ಅಕ್ಕಿ ಸಿಗುತ್ತೆ, ಅಥವಾ ಗೋಧಿ ಇಡ್ಬೋದು, ಅಥವಾ ನಿಮ್ಗೆ ಅದು ಸಿಗಲಿ ರಾಗಿ ಇಡ್ಬೋದು. ನಾವು ದವಸವನ್ನು ಉಪಯೋಗಿಸುವಂಥ ಪದಾರ್ಥಗಳನ್ನಿಡಬೇಕು. ಅದರಲ್ಲಿ ಅಕ್ಕಿ ಮೊದಲು ಸಿಗುತ್ತೆ ನಮಗೆ. ಅಕ್ಕಿಯನ್ನಿಟ್ಟು ಅಥವಾ ಗೋಧಿಯನ್ನಿಟ್ಟು, ಅದು ಸಿಗಲಿಲ್ಲ ರಾಗಿಯನ್ನಿಟ್ಟಾದರೂ ಸಹ ನೀವು ಮಾಡಬೇಕು. ಆದರೆ ಹಿಟ್ಟಿಡಬಾರ್ದು, ಎಲ್ಲವೂ ಸಹ ಕಾಳಾಗೇ ಇರಬೇಕು. ಅನಂತರದಲ್ಲಿ ನೀವು ಕಳಸವನ್ನಿಟ್ಟ ನಂತರದಲ್ಲಿ ನೀವು ಅದಕ್ಕೆ ಒಂದು ಕಂಕಣವನ್ನು ಕಟ್ಟಿ, ನಾನು ಎಷ್ಟೋ ಪೂಜೆಗಳಿಗೆ ಹೋಗ್ತೀನಿ, ನನಗೆ ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬ ಈಗಲಿಂದನೇ ಬುಕ್ಕಿಂಗ್ ಇರುತ್ತೆ, ನನಗೆ ಅಲ್ಲಿ ಸುಮಾರು ಬುಕ್ ಇದೆ. ಹೋದರೆ ಅವರು ಎಲ್ಲವನ್ನೂ ಮಾಡಿರ್ತಾರೆ. ಆದರೆ ಮೊದಲು ನಾವು ತಿಳ್ಕೊಳ್ಬೇಕಾಗ್ತದೆ, ಒಂದು ಕಳಸವನ್ನಿಟ್ಟಾಗ ನಾವು ದೇಹದಲ್ಲಿ ನಾವು ಹೆಂಗೆ ಅಲಂಕಾರವನ್ನು ಮಾಡ್ಕೊಳ್ತೀವೋ ಅಷ್ಟು ಅಲಂಕಾರಗಳನ್ನು ಮಾಡಬೇಕು. ಒಂದು ಕಳಸವನ್ನಿಟ್ಟ ಮೇಲೆ ಕಳಸದಲ್ಲಿ ಜಲವನ್ನು ಹಾಕಬೇಕು. ಜಲದಲ್ಲಿ ನವಧಾನ್ಯಗಳನ್ನು ಹಾಕಬೇಕು. ಅಂದರೆ ನವಧಾನ್ಯದ ನವಗ್ರಹ ಧಾನ್ಯಗಳಲ್ಲ, ಅರಿಶಿಣ, ಕುಂಕುಮ, ಅಕ್ಷತೆ, ಹೂವು, ಒಂದು ಕಾಯನ್ನು, ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಕಲಸಿ ಇವೆಲ್ಲವೂ ಹಾಕಿದ್ರೆ 9 ಪದಾರ್ಥಗಳಾಗುತ್ತೆ. ಅದು ದೇಹದಲ್ಲಿರುವಂಥ ನಮ್ಮ ಅಂಗಾಂಗಗಳನ್ನು ಅದನ್ನು ಬಿಂಬಿಸುವುದಕ್ಕೋಸ್ಕರವಾಗಿ ಕಳಶದಲ್ಲಿ ಹಾಕುವಂಥದ್ದು. ನೀರು ಹಾಕಿದಂತಹ ಜಲ ನಮಗೆ ಅದು ದೇಹದ ಒಂದು ಶಕ್ತಿ, ಉಚ್ಛ್ವಾಸ ನಿಶ್ವಾಸಕ್ಕೋಸ್ಕರ ಅದು ಮಾಡುವಂಥದ್ದು. ಅನಂತರ ದಾರವನ್ನು ನಾವು ಸುತ್ತಿರ್ತೀವಿ. ನರನಾಡಿಗಳು ನಮ್ಗೆ ಹೆಂಗಿರುತ್ತೆ ಆ ರೀತಿಗೆ ದಾರವನ್ನು ಸುಸುವಂಥದ್ದು ಕಳಸಕ್ಕೆ ಅದು ಪ್ರತೀತಿ. ನಿಮ್ಗೆ ಆಗಲಿಲ್ಲ ಅಂದರೆ ಅದರ ದೇವಸ್ಥಾನದಲ್ಲಿ ಮಾಡಿಕೊಡ್ತಾರೆ ಕೇಳಿದ್ರೆ, ಇಲ್ಲ ನಿಮಗೆ ಪ್ರಯತ್ನವನ್ನು ಮಾಡ್ತೀರಿ ಅದೇ ಬರುತ್ತೆ. ಅನಂತರದಲ್ಲಿ ಅದಕ್ಕೆ ವಸ್ತ್ರವನ್ನು ಅಲಂಕರಿಸ್ಬೇಕು. ನೀವು ವಸ್ತ್ರವನ್ನು ಅಲಂಕರಿಸಿ, ನಿಮ್ಗೆ ಸಾಧ್ಯವಾದ ರೀತಿಯಲ್ಲೇ ಅಲಂಕರಿಸಿ. ನಾವು ಹೆಂಗೆ ವಸ್ತ್ರಗಳನ್ನು ಹಾಕ್ಕೊಳ್ತೀವಿ ಆ ವಸ್ತ್ರನ ಅಲಂಕರಿಸಬೇಕು. ಅನಂತರದಲ್ಲಿ ಪ್ರತಿಯೊಂದು ಕಳಸಕ್ಕೂ ಸಹ ನೀವು ಮಾಂಗಲ್ಯ ಧಾರಣೆಯನ್ನು ಮಾಡಬೇಕು. ಇದು ಎಷ್ಟೋ ಜನ ಮಾಡೋದಿಲ್ಲ. ಇಲ್ಲ ಗುರುಗಳೇ, ಹೆಂಗೆ ಮಾಂಗಲ್ಯ ಧಾರಣೆ ಮಾಡೋಕ್ಕಾಗುತ್ತೆ, ನನ್ನ ಹತ್ತಿರ ಇರೋದು. ಖಂಡಿತ ನೀವು ಅದನ್ನು ಮಾಡಬೇಡಿ. ಆದರೆ ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಅದು ಸಿಕ್ಕಲಿಲ್ಲ ಅಂದ ಒಂದು ಪಕ್ಷದಲ್ಲಿ ಅರಿಶಿಣದ ಕೊಂಬನ್ನು ಕಟ್ಟಬೇಕು. ನೀವು ಆ ಕಳಶಕ್ಕೆ ಅರಿಶಿಣ ಕೊಂಬವನ್ನು ಕಟ್ಟಿ ಒಂದು ತೆಂಗಿನಕಾಯಿನಿಟ್ಟು ಮಹಾಲಕ್ಷ್ಮಿಯ ಮುಖಭಾವವನ್ನು ಅದರಲ್ಲಿ ಸ್ಥಾಪನೆಯನ್ನು ಮಾಡಿ, ಪದ್ಮಾಸನೆ ಪದ್ಮಕರೆ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪ್ರೀತ ಭವಸರ್ವದ ಅನ್ನುವಂಥದ್ದನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಅದಾಗಲಿಲ್ಲ ಅಂದರೆ ನಿಮಗೆಲ್ಲರಿಗೂ ಬರ್ತಿದೆ, ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವತ್ರ ಶಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಈ ಮಂತ್ರವನ್ನಾದರೂ ನೀವು ಹೇಳ್ಕೊಂಡು ಮಹಾಲಕ್ಷ್ಮಿನ ಆವಾಹನೆ ಮಾಡಿ, ನಾವೆಲ್ಲರೂ ಸಹ ಪೂಜೆಗಳನ್ನು ಮಾಡಬೇಕಾದ್ರೆ ದೇವಸ್ಥಾನಗಳು ನಾವು ಷೋಡಶೋಪಚಾರ ಪೂಜೆ ಅಂತ ಹೇಳ್ತಿರ್ತೀವಿ. 16 ರೀತಿಯ ಪೂಜೆ.
ಎಲ್ಲಿಂದ ಆರಂಭವಾಗುತ್ತೆ? ಶುದ್ಧಿಯಿಂದ ಸ್ಟಾರ್ಟ್ ಆಗುತ್ತೆ. ನೀವು ಜಲಶುದ್ಧಿಯನ್ನು ಮಾಡ್ತೀರಿ, ಪಂಚಾಮೃತ ಅಭಿಷೇಕದಿಂದ ಹಾಲಿಂದ ಶುದ್ಧಿ ಮಾಡ್ತೀರಿ, ಒಂದು ಚಿಕ್ಕದೊಂದು ವಿಗ್ರಹ ಇಟ್ಕೊಂಡಿರ್ತೀರಿ, ಒಂದು ಹಾಲನ್ನು ಹಾಕ್ತೀರಿ, ಮೊಸರನ್ನು ಹಾಕ್ತೀರಿ, ತುಪ್ಪ, ಜೇನುತುಪ್ಪ, ಸಕ್ಕರೆ ಇದೆಲ್ಲವೂ ಸಹ ಅಭಿಷೇಕವಾದ ನಂತರದಲ್ಲಿ ವಸ್ತ್ರವನ್ನು ಹಾಕ್ತೀರಿ, ಅಕ್ಷತೆಯನ್ನು ಹಾಕ್ತೀವಿ, ಹೂವನ್ನು ಹಾಕ್ತೀವಿ, ಮತ್ತು ಅರ್ಚನೆಯನ್ನು ಮಾಡ್ತೀವಿ, ಮತ್ತು ಧೂಪ ದೀಪ ನೈವೇದ್ಯವನ್ನು ಮಾಡ್ತೀವಿ, ಕೊನೆಗೆ ಆರತಿಯನ್ನು ಮಾಡ್ತೀವಿ, ಕೊನೆಗೆ ಒಂದು ಮಹಾಲಕ್ಷ್ಮಿಗೆ ಒಂದು ಉಪಾಸನೆಯನ್ನು ಮಾಡ್ತೀವಿ, ಅನಂತರ ಕದಲಾರತಿಯನ್ನು ಮಾಡ್ತೀವಿ. ಅದೆಲ್ಲದಕ್ಕೂ ಸಹ ಷೋಡಶೋಪಚಾರ ಪೂಜೆ ಅಂತ ಹೇಳ್ತಿರ್ತೀವಿ. ನಾವು ಮಾಡಬೇಕಾದ್ರೆ ಪ್ರತಿಯೊಂದು ಪೂಜೆಯೂ ಸಹ ಶ್ರದ್ಧೆಯಿಂದ ಮಾಡಿದಾಗ, ಮನಸ್ಸು ಚಂಚಲವಾಗದ ರೀತಿಯಲ್ಲಿ ನೀವು ಮಾಡುವಂಥ ಸಮಯ 10 ನಿಮಿಷ ಆಗಲಿ, ಸಿದ್ಧತೆ ಮೊದಲಿರಲಿ. ಸಿದ್ಧತೆ ಆದಮೇಲೆ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಾಧ್ಯದ ಒಂದು ಶುಚಿಯಿಂದ ಆ ಪೂಜೆಯನ್ನು ಮಾಡಬೇಕು. ಧೂಪ ದೀಪ ನೈವೇದ್ಯ ವೆರಿ ಇಂಪಾರ್ಟೆಂಟ್. ನೀವು ಕಳಸವನ್ನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಆವಾಹನೆಗೆ ನಿಮ್ಮ ಮಂತ್ರ ಬರಲಿಲ್ಲ ಅಂತಂದ್ರೂ ನಿಮಗೆ ಆ ಮಹಾಲಕ್ಷ್ಮಿಯನ್ನು ಒಂದು ಅಕ್ಷತೆಗಳನ್ನು ಹಾಕಿ ಮಹಾಲಕ್ಷ್ಮೀ ದೇವಿಯೇ ನಮಃ ಆವಾಹಯಾಮಿ ಈ ಶ್ಲೋಕವನ್ನಾದರೂ ನೀವು ಹೇಳ್ಕೊಂಡು ಮಾಡಬೇಕು. ಮಂತ್ರ ಗೊತ್ತಿರುವಂಥವ್ರು ಪುರೋಹಿತರು ಬಂದರೆ ಅದು ಬೇರೆ ಪ್ರತಿಷ್ಠಾಪನೆಗಳನ್ನು ದರ್ಬಾ ಒಂದು ಇದನ್ನೆಲ್ಲವೂ ಸಹ ಹಾಕಿ ಪ್ರತಿಷ್ಠಾಪನೆಗಳಾಗದಿರುತ್ತೆ. ದರ್ಬಾ ಕೂರ್ಚಿಗಳನ್ನೆಲ್ಲವೂ ಹಾಕುವಂಥದ್ದು. ನೀವು ಹೆಂಗಳೆಯರು ಮನೆಯಲ್ಲೇ ನಾವು ಮಾಡಬೇಕು ಅಂತ ಅಂದಾಗ ಏನೂ ಇಲ್ಲ ಅಂತಂದರೂ ನೀವು ಕೂತ್ಕೋಬೇಕಾದ್ರೂ ಅಷ್ಟೇ. ಕೆಲವು ಸುಮ್ಮನೆ ಬಂದು ದವಾರ ಅಂತ ಕೂತ್ಕೊಳ್ಳೋದು ಅದೆಲ್ಲ ಮಾಡಬಾರ್ದು. ಕೂತ್ಕೋಬೇಕಾದ್ರೆ ನಾವು ಸಹ ಒಂದು ಪೀಠವನ್ನು ಹಾಕ್ಕೊಳ್ಬೇಕು. ಪೀಠವಿಲ್ಲ ಅಂತಂದರೆ ಒಂದು ಅಟ್ಲೀಸ್ಟ್ ಒಂದು ಮ್ಯಾಟ್ ಅಂತ ನಾವು ಹೇಳ್ತೀವಿ, ಅಥವಾ ಒಂದು ಬಟ್ಟೆ ಏನಾದರೂ ಒಂದು ಹಾಕ್ಕೊಂಡು ಕೂತ್ಕೊಳ್ಬೇಕು. ಡೈರೆಕ್ಟ್ ನೆಲದಲ್ಲಿ ಕೂತ್ಕೋಬಾರ್ದು. ಈ ಭೂಮಿಗೆ ಆಕರ್ಷಣಾ ಶಕ್ತಿ ಇರುತ್ತಂತೆ, ಪಾಸಿಟಿವ್ ಎನರ್ಜಿ ಎಳೆಯುವಂಥ ಶಕ್ತಿ ಇರುತ್ತೆ, ನಮ್ಮಲ್ಲಿರುವಂಥ ಪಾಸಿಟಿವ್ ಎಳೆಯುತ್ತೆ. ಅದಕ್ಕೆ ನೀವು ಯಾವುದೇ ಒಂದು ಪೂಜೆ ಪುನಸ್ಕಾರ ಎಲ್ಲ ಕೂತ್ಕೊಂಡು ನಮಗೊಂದು ಚೇರೋ ಒಂದು ಚಾಪೆ ಏನು ಕೊಡ್ತಾರೆ ಅಂತಂದರೆ ಅವ್ರಿಗೆ ಆ ಪಾಸಿಟಿವ್ ಎನರ್ಜಿ ತುಂಬ ಚೆನ್ನಾಗಿರಲಿ ಅನ್ನೋಕ್ಕೋಸ್ಕರ ಅದನ್ನು ನಾವು ಹಾಕ್ಕೊಂಡು ಕೂತ್ಕೊಂಡ ನಂತರದಲ್ಲಿ ದೀಪಗಳನ್ನು ಹಚ್ಚಿ ಅನಂತರದಲ್ಲಿ ನಿಮಗೆ ಹೆಂಗೆ ಶಕ್ತಿ ಇರುತ್ತೆ, ನಿಮ್ಗೆ ಎಷ್ಟು ಕಾಲಘಟ್ಟಗಳು ಬೇಕು, ಅಷ್ಟೋತ್ತರ ಬೇಕಾ, ಸಹಸ್ರನಾಮಗಳು ಬೇಕಾ, ಇದೆಲ್ಲವೂ ಸಹ ಶುಚಿರ್ಭೂತರಾಗಿ ಪ್ರಾರ್ಥನಾ ಸಹಿತವಾಗಿ ನಿಮ್ಮ ಇಷ್ಟಾರ್ಥಗಳು ಏನಿರುತ್ತೆ ಅದೆಲ್ಲವೂ ಕೇಳಿಕೊಂಡು ನೀವು ಮಾಡೋದ್ರಿಂದ ತುಂಬ ಈ ಟೈಮಲ್ಲಿ ಮಾಡುವಂತಹ ಮಹಾಲಕ್ಷ್ಮಿ ಪೂಜೆ ಖಂಡಿತವಾಗಿ ಎಷ್ಟೋ ಹೆಂಗಳೆಯರು ಹೇಳ್ತಾರೆ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಯಿತು ಅಂತ. ಎಲ್ಲಿ ತನಕ ಮಾಡಬೇಕು ಅಂತ ಅಂದರೆ ಆಲ್ಮೋಸ್ಟ್ ವರಮಹಾಲಕ್ಷ್ಮಿ ಹಬ್ಬದ ತನಕನೂ ಸಹ ಮಾಡಬೇಕು. ಕೆಲವರು ವರಮಹಾಲಕ್ಷ್ಮಿ ಹಬ್ಬ ಮುಗಿದ್ರೂ ಸಹ ನಾವು ಶ್ರಾವಣ ಶನಿವಾರವೂ ಸಹ ವಾರ ನಾವು ಮಾಡ್ತೀವಿ ಅನ್ನೋಂಥದ್ದು ಇರುತ್ತೆ. ವಾರವೂ ಮಾಡ್ತೀವಿ ಗುರುಗಳೇ, ನಾವು ಶ್ರಾವಣ ಇರತಕ್ಕೂ ಮಾಡ್ತೀವಿ ಅಂತ ಮಾಡೋದು ಉಂಟು, ಅದರಲ್ಲೇನು ತಪ್ಪೇನಿಲ್ಲ. ಆದರೆ ವರಮಹಾಲಕ್ಷ್ಮಿ ಹಬ್ಬ ತಕ್ಕ ಏನಿದೆ ಆಷಾಢ ಲಕ್ಷ್ಮೀ ಪೂಜೆ ಅಂತ ನಾವೇನು ಮಾಡ್ತೀವಿ ಅದು ವರಮಹಾಲಕ್ಷ್ಮಿ ಹಬ್ಬ ತಕ್ಕನೂ ಸಹ ಬೇಕು. ವರಮಹಾಲಕ್ಷ್ಮಿ ಹಬ್ಬ ಬಂದರೆ ನಿಮಗೆ ಅದಕ್ಕೆ ಕಥೆಗಳು ಬರುತ್ತೆ, ಅದೊಂದು ಪುರಾಣಗಳಿರುತ್ತೆ, ಅದಕ್ಕೆ ಸ್ವಲ್ಪ ರೀತಿ ನೀತಿಗಳು ಸ್ವಲ್ಪ ಬದಲಾವಣೆಗಳಾಗುತ್ತೆ. ಆದರೆ ಆಷಾಢ ಮಾಸದಲ್ಲಿ ಮಾಡುವಂತಹ ಕೈಂಕರ್ಯಗಳಿಗಂತೂ ನೀವು ಬೇರೆ ಏನೂ ಬೇಕಾಗಿಲ್ಲ. ನೀವು ಮನೆಯಲ್ಲಿ ನಿತ್ಯ ಪೂಜೆಗಳು ಹೆಂಗೆ ಮಾಡ್ತಿರ್ತೀರೋ ಆ ನಿತ್ಯ ಪೂಜೆಗಳನ್ನೇ ವಿಶೇಷವಾಗಿ ಮಾಡಬೇಕಷ್ಟೆ. ಓಕೆ ಗುರುಗಳೇ, ನೀವು ಕಳಸದ ಬಗ್ಗೆ ಹೇಳ್ತಾ ಇದ್ರಿ. ಈಗ ಕಳಸ ಪ್ರತಿಷ್ಠಾಪನೆ ಅನ್ನೋದು ನೀವು ಆಷಾಢ ಮಾಸದಲ್ಲಿ ಯಾವ ರೀತಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿದ್ರೆ, ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಪ್ರತಿನಿತ್ಯವೂ ಕೂಡ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋದು ಸರ್ವೇ ಸಾಮಾನ್ಯ ಅನ್ನೋ ರೀತಿಯಲ್ಲಿರುತ್ತೆ. ಅದರ ಜೊತೆಗೆ ಈಗ ವಾರ ಕಳಸ ಚೇಂಜ್ ಮಾಡಬಾರ್ದು, 15 ದಿನಕ್ಕೊಮ್ಮೆ ಮಾತ್ರ ಚೇಂಜ್ ಮಾಡಬೇಕು ಅನ್ನೋದು ಕೂಡ ಕೆಲವೊಂದಿಷ್ಟು ಜನರ ನಂಬಿಕೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಮನೆಯಲ್ಲಿ ನಾವು ಕಳಸ ನಾರ್ಮಲ್ ಆಗೂ ಕೂಡ ಪ್ರತಿಷ್ಠಾಪನೆ ಮಾಡ್ಕೊಂಡು ಆರಾಧನೆ ಮಾಡಬಹುದಾ, ಹೇಗೆ? ಇಲ್ಲ, ಇದು ಒಳ್ಳೆ ಪ್ರಶ್ನೆ. ಇದು ಗೊಂದಲದ ಇದ್ದಂತಹ ಒಂದು ನಿವಾರಣೆಯ ಪ್ರಶ್ನೆ ಅಂತ ಹೇಳ್ಬೋದು. ನೀವು ಪ್ರತಿ ವಾರವೂ ಸಹ ಒಂದು ವಾರವನ್ನು ನಾವು ನಿಗದಿಪಡಿಸ್ಕೊಳ್ತೇವೆ. ಉದಾಹರಣೆ, ನನ್ನ ಮನೆದೇವರ ವಾರ ಶನಿವಾರ ಅಥವಾ ಶುಕ್ರವಾರ ಅಥವಾ ಮಂಗಳವಾರ ಸೋಮವಾರ ಹಿಂಗಿರುತ್ತೆ. ಆ ವಾರದ ಪೂಜೆಗಳನ್ನು ಮಾಡಬೇಕು. ವಾರದ ಪೂಜೆ ಅಂತ ಅದಕ್ಕೆ ಹೇಳ್ತೀವಿ ನಾವು. ವಾರದ ಪೂಜೆ ಅಂತ ಬಂದಾಗ ಪ್ರತಿಯೊಂದನ್ನೂ ಬದಲಾಯಿಸಬೇಕು. ನೀವು ಕಳಸವನ್ನು ಬದಲಾಯಿಸಬೇಕು, ವಿಗ್ರಹಗಳನ್ನು ಶುದ್ಧಿಗೊಳಿಸಬೇಕು, ನೀವು ಇಟ್ಟಂಥ ಪ್ರತಿಯೊಂದನ್ನು ಬದಲಾವಣೆ ಮಾಡೋದಕ್ಕೆ ವಾರದ ಪೂಜೆ ಅಂತ ಹೇಳುವಂಥದ್ದು. ಆ ವಾರದ ಪೂಜೆಯಲ್ಲಿ ನೀವು ಶುಕ್ರವಾರ ಪೂಜೆ ಮಾಡ್ತಿರ್ತೀರಿ, ನಿಮ್ಮ ಶನಿವಾರ ಪ್ರತಿಯೊಂದು ವಾರದಲ್ಲಿ ಶನಿವಾರ ಪೂಜೆ ಮಾಡ್ತಿರ್ತೀರಿ. ಶನಿವಾರ ಪೂಜೆ ಮಾಡಬೇಕಲ್ಲ ಗುರುಗಳೇ, ನಾನೀಗ ಶುಕ್ರವಾರನೇ ನನ್ನೆಲ್ಲ ಪೂಜೆ ಮಾಡಬೇಕು ಅಂತ ಅಂದಾಗ ಶನಿವಾರ ಮಾಡೋದ್ರೆ ಶುಕ್ರವಾರ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಶುಕ್ರವಾರವೇ ನೀವು ಒಂದು ತಿಳ್ಕೊಳ್ಬೇಕಾಗ್ತದೆ, ಒಂದು ಶುಚಿಗೊಳಿಸಿ, ಒಂದು ಪದಾರ್ಥವನ್ನು ಶುಚಿಗೊಳಿಸಿ ಇನ್ನೊಂದು ಶುಚಿಗೊಳಿಸಲಿಲ್ಲ ಅಂದರೆ ಅಲ್ಲಿ ಅದು ಶುದ್ಧತೆ ಅನಿಸ್ಕೊಳ್ಳೋದಿಲ್ಲ. ನಾವು ಮಡಿ ಅಂತ ಹೇಳ್ತೀವಲ್ಲ, ಆ ಮಡಿ ಅಂತ ಅನ್ನಿಸ್ಕೊಳ್ಳಲ್ಲ. ಆ ಮಡಿ ಏನು ಬೇಕಂದರೆ ಪ್ರತಿಯೊಂದು ಕ್ಲೀನ್ ಆದಾಗಲೇ ಅದು ಮಡಿ ಆಗೋದು. ನೀವು ಅರ್ಧ ಕ್ಲೀನ್ ಮಾಡಿಬಿಟ್ಟು ಅರ್ಧ ದೇವ್ರುಗಳು ತೊಳೆಯೋದು, ಅರ್ಧ ದೇವ್ರು ತೊಳೆದಲ್ಲೇ ಇರೋದು, ದೀಪ ತೊಳೆದಲ್ಲೇ ಇರೋದು, ಮತ್ತು ಇನ್ನೊಂದೇನೋ ಒಂದು ತೊಳೆಯೋದು, ಒಂದೆರಡು ತೊಳ್ಕೊಂಡು ಮಾಡಿದ್ರೆ ಅದು ಶುಚಿ ಅನ್ನಿಸ್ಕೊಳ್ಳಲ್ಲ, ಮಡಿ ಅನ್ನಿಸ್ಕೊಳ್ಳೋದಿಲ್ಲ. ಮಡಿ ಪೂಜೆಗಳು ಬೇಕು ಅಂತ ಅಂದಾಗ ಮಹಾಲಕ್ಷ್ಮಿ ಏನು ಹೇಳ್ತಾಳೆ ಅಂತಂದರೆ, ಮೊದಲು ಮಹಾಲಕ್ಷ್ಮಿ ನಿಮಗೆ ಉದಾಹರಣೆ ಸಿಗುತ್ತೆ. ನಾನು ಮತ್ತೊಂದು ಪ್ರೋಗ್ರಾಮ್ ಮತ್ತೆ ವರಮಹಾಲಕ್ಷ್ಮಿ ವಿಶೇಷ ಬಂದರೆ ನಾನು ಹೇಳ್ತೇನೆ. ಮಹಾಲಕ್ಷ್ಮಿ ಹೆಂಗೆ ಬರ್ತಾಳೆ ಅಂತಂದರೆ, ಮೊಟ್ಟ ಮೊದಲು ಬರಬೇಕಾದ್ರೆ ನೀವು ಹೋದ್ಸಲ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರಿ, ನಾನು ಇದನ್ನು ಮತ್ತೆ ನಿಮಗೆ ನೆನಪಿಸ್ತೇನೆ. ಮನೆಗೆ ಬಂದಾಗ ಮನೆ ಯಾವ ರೀತಿಯಲ್ಲಿ ಇರಬೇಕು, ಮನೆಯ ಪ್ರವೇಶ ಆಗಿರಬೇಕು, ಅಲ್ಲಿಂದ ಮಹಾಲಕ್ಷ್ಮಿ ನೋಡಲಿಕ್ಕೆ ಆರಂಭವನ್ನು ಮಾಡ್ತಾಳೆ. ಫಸ್ಟ್ ಏನು ನೋಡ್ತಾಳೆ ಅಂದರೆ ರಂಗವಲ್ಲಿ ನೋಡ್ತಾಳೆ.
ರಂಗ ಅಂತಂದ್ರೂ ಲಕ್ಷ್ಮಿಯ ಪತಿ ವಿಷ್ಣು, ಅವನಿಗೆ ರಂಗ ಅಂತ ಹೇಳ್ತಿರ್ತೀವಿ. ರಂಗವಲಿ, ರಂಗೋಲಿ ಅನ್ನೋದನ್ನು ರಂಗವಲಿ ಎನ್ನುವಂಥದ್ದು, ರಂಗವಲಿ. ಆ ಚಿತ್ರವನ್ನು ನೋಡಿ ಅವನು ಒಲಿತಾನಂತೆ, ಅದಕ್ಕೆ ರಂಗವಲಿ ಎನ್ನುವಂಥದ್ದು. ಮೊದಲು ಅಲ್ಲಿಂದ ನೋಡ್ತಾಳೆ ಅವಳು, ಇವ್ರು ರಂಗೋಲಿ ಆಗಿಟ್ಟು ಯಾಕೆ ಬರೆದಿದ್ದಾರೆ, ಅಲ್ಲಿಂದ ನೋಡ್ತಾಳೆ. ಅಲ್ಲಿಂದ ಬಂದಮೇಲೆ ಮನೆಯ ಪ್ರವೇಶವನ್ನು ನೋಡ್ತಾಳೆ, ಮನೆಯ ಪ್ರವೇಶ ಹೇಗೆ ಇಟ್ಕೊಂಡಿದ್ದಾರೆ, ಚಪ್ಪಲಿ ಎಲ್ಲೋ ಬಿದ್ದಿದೆ, ಪರ್ಕೆ ಎಲ್ಲೋ ಬಿದ್ದಿದೆ, ಇನ್ನೊಂದೇನೋ ಎಲ್ಲಿ ಬಿದ್ದಿದೆ, ಆ ಶುಚಿ ಇದೆಯಾ, ನಾನು ಒಳಗಡೆ ಬರಲಿಕ್ಕೆ ಇದು ಒಳ್ಳೇದಾ, ಉಳಿತಲ್ವ, ಇದನ್ನು ನೋಡೋಕ್ಕೆ ಅವಳು ಮೊದಲು ಅಲ್ಲಿ ನೋಡ್ತಿದ್ದಾಳೆ. ನಾವು ಶುಚಿಗೊಳಿಸ್ತಿಲ್ಲ ಅಂತ ಅಂದರೆ. ಮತ್ತು ವಾಸ್ಕಾಲ್ ಪೂಜೆ, ಇದು ವೆರಿ ಇಂಪಾರ್ಟೆಂಟ್. ಮನೆಗಳಲ್ಲಿ ಪ್ರತಿಯೊಂದು ಮನೆಯಲ್ಲೂ ಸಹ ಬೆಳಗಿನ ಪ್ರಾತಃ ಕಾಲದಲ್ಲಿ, ಸಂಧ್ಯಾಕಾಲದಲ್ಲಿ ವಾಸ್ತುಪುರುಷನ ಪೂಜೆಯನ್ನು ಮಾಡುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಈ ವಾಸ್ತು ನಮ್ಮ ಮನೆಯಲ್ಲಿ ಗುರುಗಳೇ, ಗಂಡ ಹೆಂಡತಿ ಮಕ್ಕಳು ಎಲ್ಲ ದುಡಿತಾ ಇರ್ತೀವಿ ಗುರುಗಳೇ, ಮನೇಲಿ ಕಾಸೇ ನಿಲ್ಲೋದಿಲ್ಲ. ಆಮೇಲೆ ಇಷ್ಟೆಲ್ಲ ದುಡಿತಿದ್ದೀವಿ, ಅವರು ಕೆಲವು ಸಣ್ಣ ಸಣ್ಣ ಕೆಲಸ ಮಾಡ್ತಾರೆ, ಸ್ವಂತ ಮನೆಗಳನ್ನು ಮಾಡ್ಕೊಳ್ತಿದ್ದಾರೆ. ನಾವು ಮನೆಯೆಲ್ಲ ದುಡಿದ್ರು ನಮ್ಮ ಸ್ವಂತ ಮನೆ ಮಾಡ್ಕೊಳಕ್ಕಾಗ್ತಿಲ್ಲ. ಮನೆಯೆಲ್ಲ ಮಾಡ್ಕೊಳ್ಬೇಕು ಅಂದರೆ ಮೊದಲು ನೀವು ನಿಮ್ಮ ಪ್ರತೀತಿಗಳನ್ನು ನೀವು ಮಾಡ್ಕುವಂಥ ಅನುಕರಣೆಗಳನ್ನು ಮೊದಲು ಬದಲಾವಣೆಗಳನ್ನು ಮಾಡ್ಕೊಳ್ಬೇಕು. ಮನೆಯಲ್ಲಿ ಬಂದಾಗ ವಾಸ್ತು ಪೂಜೆಯನ್ನು ಮಾಡಬೇಕು. ಆ ವಾಸ್ತುಪುರುಷ ಅಂತ ಇದನ್ನಲ್ಲ, ಆ ವಾಸ್ತುಪುರುಷ ನಮಗೆ ಒಲಿಬೇಕು. ಆ ವಾಸ್ತುಪುರುಷ ಒಲಿದ್ರೆ ಆ ಮನೆಯೆಲ್ಲವೂ ಸಹ ನಮಗೆ ಒಳಿತನ್ನು ಮಾಡುತ್ತೆ. ಆ ಮನೆಗೆ ಹೋದ್ಮೇಲೆ ನಿಮಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಆ ಮನೆ ನಿಮಗೆ ತುಂಬ ಆಗಿ ಬರುತ್ತಾಗ. ನೀವೇನೂ ಮಾಡಲಿಲ್ಲ, ಹೆಂಗೆಂಗೋ ಬಂತು, ಅಲ್ಲೊಂದು ಸೋಫಾ ಮೇಲೆ ಇನ್ನೊಂದು ಬಿಸಾಕಿದ್ರಿ, ಅಲ್ಲೋ ರೂಮಲ್ಲಿ ಹೋಗಿ ಇನ್ನೊಂದೇನೋ ಬಿಸಾಕಿದ್ರಿ, ಚಪ್ಪಲಿ ತೊಗೊಂಡು ಇನ್ನೆಲ್ಲೋ ಬಿಸಾಕಿದ್ರಿ, ಮನೇಲೇನೋ ಹೆಂಗೆ ಬೇಕಾದ್ರೂ ಬದುಕ್ಬೋದು. ಆದರೆ ಬದುಕೋಕ್ಕೆ ರೀತಿ ನೀತಿಗಳಿರುತ್ತಲ್ಲ, ಆ ರೀತಿ ನೀತಿಯಲ್ಲೇ ಬದುಕಬೇಕು ನಾವು. ಆಗ ಬಂದಾಗಲೇ ಅದೊಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಒಬ್ಬ ಅತಿಥಿಗಳು ಬಂದರೂ ಫಸ್ಟ್ ನೋಡ್ತಾರೆ, ಏನಪ್ಪ ಇವ್ರ ಮನೆ ಗಲೀಜಿದೆ ಅಂತ. ಹಾಗೆ ದೇವರು ಬರ್ತಾಳೆ, ಆ ಮಹಾಲಕ್ಷ್ಮಿ ಬರ್ತಾಳೆ, ಅದೆಲ್ಲ ನೋಡೋದಿಲ್ವಾ, ಅದೆಲ್ಲ ಅವಳ ಮನಸ್ಸಿಗೆ ಖುಷಿ ಅನ್ನಿಸ್ಬೇಕು. ಆವಾಗ ಒಂದು 10 ನಿಮಿಷ ಇವಳ ಮೇಲೆ ಇದ್ದೋಗಡ, ಆ ಮಹಾಲಕ್ಷ್ಮಿ ಒಂದು ಸೆಕೆಂಡಲ್ಲಿ ಅವಳ ಮನಸ್ಸಲ್ಲಿ ಬಂದುಬಿಟ್ರೆ ಅವಳು ಜೀವನ ಪೂರ ನಮ್ಮ ಜೊತೆ ಇದ್ದಂಗೆ ಅವಳು. ಅದಕ್ಕೋಸ್ಕರ ಮೊದಲು ನಾವು ಇದೆಲ್ಲವೂ ಮಾಡ್ಕೊಂಡು ಬರಬೇಕು. ಇದೆಲ್ಲ ಮಾಡ್ಕೊಂಡು ಬಂದು ಆ ನಂತರದಲ್ಲಿ ದೇವ್ರ ಮನೆಗೆ ಬರಬೇಕು. ಅನಂತರದಲ್ಲಿ ಇಷ್ಟೆಲ್ಲ ನೀವು ಹೊರಗಡೆ ಮಾಡ್ಕೊಂಡಾದ್ಮೇಲೆ ಸ್ನಾನ ಮಾಡ್ಕೊಳ್ತೀರಿ, ಶುಚಿ ಆಗ್ತೀರಿ, ದೇವ್ರ ಮನೆ ತೊಳಿತೀರಿ, ಒರೆಸ್ತೀರಿ, ಪಾತ್ರೆಗಳೆಲ್ಲ ಒರೆಸ್ತೀರಿ. ಇದೆಲ್ಲ ಆದಮೇಲೆ ಅದೇ ಮಡಿನಲ್ಲಿ ಸ್ವಲ್ಪ ನೈವೇದ್ಯ ಮಾಡಬೇಕು. ಮಹಾಲಕ್ಷ್ಮಿ ಅತ್ಯಂತ ಪ್ರಿಯವಾದಂಥ ನೈವೇದ್ಯ ಪಾಯಸ, ತುಪ್ಪದಲ್ಲಿ ಮಾಡಿರುವಂಥ ಪಾಯಸ. ಅದು ಅತ್ಯಂತ ಪ್ರಿಯವಾದಂಥದ್ದು ಅವಳಿಗೆ. ಅಕಸ್ಮಾತ್ ನಮಗೆ ಅರ್ಜೆಂಟು ಇನ್ನೂ ಸ್ವಲ್ಪ ಜೊತೆಲೇನೋ ಮಕ್ಕಳು ಹೇಳಿದ್ದಾರೆ ಅಂದರೆ ಪೊಂಗಲ್ ಮಾಡಿ, ಸಜ್ಜಿಗೆಯನ್ನು ಮಾಡಿ, ಇದೆಲ್ಲವೂ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದಂಥದ್ದು. ನಾವು ವರಮಹಾಲಕ್ಷ್ಮಿಲಿ ಏನು ಮಾಡ್ತಿರ್ತೀವಿ ನೋಡಿ, ಎಲ್ಲ ಸಿಹಿಯನ್ನೇ ಮಾಡೋದು. ನಾವು ಯಾವುದು ಖಾರ ಮಾಡ್ತೀವಿ ವರಮಹಾಲಕ್ಷ್ಮಿಲಿ ಯಾವುದೂ ಮಾಡೋದಿಲ್ಲ, ಆಲ್ಮೋಸ್ಟ್ ಸಿಹಿಯನ್ನೇ ಮಾಡೋದು. ಹೋಳಿಗೆಯಿಂದ ಹಿಡಿದು ಎಲ್ಲವೂ ಸಿಹಿ ಮಾಡ್ತೀವಿ. ಸಿಹಿ ಪದಾರ್ಥ ಅಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯ. ನಾನು ಹೇಳುವಂಥದ್ದು, ಈಗ ಹೆಂಗಳೆಯರು ಮಾಡ್ತಿರ್ತಾರೆ, ನೀವು ಸುಮ್ಮನೆ ಪೂಜೆ ಮಾಡಿಬಿಟ್ಟೆ ಗುರುಗಳೇ, ಆಯಿತು ಬೆಳಗ್ಗೆ ಒಂದು 10 ಗಂಟೆ ಪೂಜೆ ಆಗೋಯಿತು, ಇನ್ನೇನು ಗುರುಗಳೇ ಊಟ ಮಾಡಿಬಿಟ್ವಿ. ಖಂಡಿತ ಹಂಗಲ್ಲ. ನೀವು ಪೂಜೆ ಮಾಡಿದ್ಮೇಲೆ ಒಂದು ಉಪಾಸನೆ ಅಂತ ಆದಮೇಲೆ ಒಂದು 3 ದಿನಕ್ಕೆ, ಒಂದೊಂದು ವಾರಕ್ಕೆ ಒಬ್ಬ 3 ಜನನೋ ಅಥವಾ 5 ಜನನೋ ಹೆಂಗಳೆಯರನ್ನು ಕರೆದು ಅವರಿಗೆ ಅರ್ಶಿನ ಕುಂಕುಮ ಇಟ್ಟು ಬಾಗಿನವನ್ನು ಕೊಡ್ಬೋದು. ಬಾಗಿನವನ್ನೇನು ಕೊಡಬೇಕು ಅಂದರೆ ಮರ ತುಂಬ ಕೊಡಬೇಕಾಗಿಲ್ಲ. ಒಂದು ವಿಳ್ಯದೆಲೆ ಅಡಿಕೆ, ಒಂದು ದಕ್ಷಿಣೆ, ಒಂದು ಜಾಕೆಟ್ ಪೀಸು, ಇಷ್ಟನ್ನಾದರೂ ಕೊಟ್ಟರು ಅದಕ್ಕೆ ಬಾಗಿನ ಅಂತ ಹೇಳ್ತೀರಿ. ಆ 3 ಜನ ಮುತ್ತೈದೆಯರಿಗೋ 5 ಜನ ಮುತ್ತೈದೆಯರಿಗೋ ಒಂದು ಮೊದಲನೇ ದಿವಸ 3 ದಿನ, 2ನೇ ದಿವಸ 5 ದಿನ, 3ನೇ ದಿವಸಕ್ಕೆ 9 ದಿನ, 11 ದಿನ, ಈ ಥರ 16 ದಿನ, ಕೊನೆಗೆ ಲಾಸ್ಟ್ ವರಮಹಾಲಕ್ಷ್ಮಿ ದಿವಸ 16 ಜನ ಕೊಡ್ಬೋದು. ಈ ಥರ ಅದನ್ನು ಒಂದು ಕ್ಲೀನಾಗಿ ಪ್ಲ್ಯಾನ್ ಮಾಡಿಕೊಂಡಿದ್ರೆ ಇದು ತುಂಬ ಫಲಪ್ರದವಾಗಿರುತ್ತೆ. ಅನಂತರದಲ್ಲಿ ಅವ್ರಿಗೆ ಸುಮ್ಮನೆ ಬಂದವ್ರಿಗೆ ಒಂದು ಜಾಕೆಟ್ ಪೀಸ್ ಅಷ್ಟು ನಮ್ಮ ಕುಂಕುಮ ಕೊಟ್ಟರೆ ಚೆನ್ನಾಗಿರುತ್ತಾ, ಅವ್ರಿಗೊಂದು ಸ್ವಲ್ಪ ನೀವು ಮಾಡಿರುವಂಥ ನೈವೇದ್ಯವನ್ನೇ ಪಾಯಸ ಕೊಡಿ, ಬೇರೆ ಏನು ಕೊಡಬೇಡಿ. ನಿಮ್ಗೆ ಅದು ಮಾಡೋಕ್ಕಲ್ಲ, ಇಷ್ಟೇ ಮಾಡಿದ್ದೀನಿ ಗುರುಗಳೇ ಅಂತಂದರೆ ಹಾಲು ಕೊಡಿ. ನಿಮ್ಗೆ ಅದನ್ನೂ ಕೊಡೋಕ್ಕಾಗಲ್ಲ, ನಾವು ನಿಂಬೆಹಣ್ಣು ಹಿಂಡಿರುವಂಥ ಒಂದು ನೀರು ಶರಬತ್ತನ್ನಾದರೂ ಕೊಡಿ. ಮಹಾಲಕ್ಷ್ಮಿ ಯಾವ ರೂಪದಲ್ಲಿ ಬರ್ತಾಳೆ ಅಂತ ನಮಗೆ ಗೊತ್ತಿಲ್ಲ. ಮೇಡಮ್ ರೂಪದಲ್ಲಿ ಬರ್ಬೋದು, ನಿಮ್ಮ ರೂಪದಲ್ಲಿ ಬರ್ಬೋದು, ಮರುವದ ಚಿಕ್ಕದಾದ ಒಂದು ಬಾಲಕಿಯ ರೂಪದಲ್ಲಿ ಬರ್ಬೋದು ಮಹಾಲಕ್ಷ್ಮಿ. ಅವಳು ಇವರಲ್ಲಿ ಮಹಾಲಕ್ಷ್ಮಿ ಅಡಕವಾಗಿದ್ದಾಳೆ. ಇವರಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ, ಇವ್ರು ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಅಂದಾಗ ನೀವೇನೇ ಕೊಡಿ, ನೀವು ಎಂಥ ಶತ್ರುಗಳಾಗಿದ್ರೂ ಇಂಥ ಟೈಮಲ್ಲಿ ಕರೆದು ಕೊಡಿ. ಆ ಶತ್ರುತ್ವವನ್ನು ಮರೆತವರು ಯಾವುದನ್ನೂ ಹೇಳಲ್ಲ, ಇವ್ರ ಮನೆಗೆ ಒಳ್ಳೇದಾಗಲಿ ಅಂತ ಹೇಳ್ತಿರ್ತಾರೆ. ಅನ್ನುವಂತಹ ಮನಸ್ಸಿದೆಯಲ್ಲ, ನಮ್ಮನ್ನು ಆರೈಸುವಂಥ, ನಮ್ಮನ್ನು ಹರಸುವಂಥ ಮನಸ್ಸಿದೆಯಲ್ಲ, ಆ ಮನಸ್ಸೇ ಸಾಕಲಲ್ಲಿ ಮಹಾಲಕ್ಷ್ಮಿಯಲ್ಲಿ ನಮಗೆ ಬಂದು ನೆಲೆಸಿದ್ದಾಳೆ ಅನ್ನುವಂಥದ್ದು ಬರುತ್ತೆ. ಅದನ್ನು ಮೊದಲು ಹೆಂಗಳಿಯರು ಏನು ಮಾಡಬೇಕು ಅಂತಂದರೆ, ಮೊದಲು ನಾವು ಶುಚಿರ್ಭೂತರಾಗಬೇಕು. ಪ್ರತಿಯೊಂದು ವಾರವೂ ಬದಲಾವಣೆ ಮಾಡಬೇಕು. ನಾವು ಅಟ್ಲೀಸ್ಟು ದಿನನಾದರೂ ಬದಲಾವಣೆಗಳು ಮಾಡ್ತೀವಿ. ನಮ್ಮ ವಸ್ತುಗಳನ್ನೆಲ್ಲೂ ನಾವು ಬದಲಾವಣೆ ಮಾಡ್ಕೊಳ್ತೀವಲ್ಲ, ಹಾಗೆ ದೇವರಲ್ಲಿರುವಂತಹ ಒಂದು ಶುಚಿಯನ್ನು ಬಾರಿಯಾದ್ರೂ ನಾವು ತೊಳೆದು ಶುಚಿಗೊಳಿಸಬೇಕು. ಆದರೆ ಪ್ರತಿದಿನವೂ ಸಹ ಆರಾಧನೆಗಳು ಮಾಡಬೇಕು. ಪ್ರತಿದಿನವೂ ಸಹ ದೀಪ ಹಚ್ಚುವಂಥದ್ದು, ಹಳೆವನ್ನು ತೆಗೆದು ಹೊಸವನ್ನು ಧರಿಸುವಂಥದ್ದು, ಇದೆಲ್ಲವೂ ಪ್ರತಿದಿನವೂ ಮಾಡಬೇಕು. ನಮ್ಗೆ ಅಟ್ಲೀಸ್ಟ್ ಏನೂ ಮಾಡೋಕ್ಕಾಗಲಿಲ್ಲ ಅಂದರೆ ಗಂಧ ಕಡ್ಡಿ ಹಚ್ಚಿ ನಮಸ್ಕಾರವನ್ನಾದರೂ ಮಾಡಬೇಕು.